ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು ಮೋಹಿನಿ ಏಕಾದಶಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ಮೋಹಿನಿ ಏಕಾದಶಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಈ ದಿನ ಶ್ರೀ ವಿಷ್ಣು ಅವರು ಮೋಹಿನಿ ರೂಪದಲ್ಲಿ ಅವತರಿಸಿದ ದಿನವಾಗಿದೆ. ದೈತ್ಯರನ್ನು ಮೋಹಗೊಳಿಸಿ ದೇವತೆಗಳಿಗೆ ಅಮೃತವನ್ನು ನೀಡಿದ ದಿನ ಎಂದು ಹೇಳಲಾಗಿದೆ. ಮೋಹಿನಿ ಎಂದರೆ ಆಕರ್ಷಿಸುವ ಶಕ್ತಿ. ಈ ಏಕಾದಶಿ ನಮ್ಮ ಮನಸ್ಸಿನ ಮೋಹ, ಆಸೆ, ಅಹಂಕಾರಗಳನ್ನು ಕಡಿಮೆ ಮಾಡುತ್ತದೆ. ಮೋಹಿನಿ ಏಕಾದಶಿಯ ಮಹತ್ವವನ್ನು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ದಿನ ಉಪವಾಸ ಮಾಡಿದರೆ ಹಿಂದಿನ ಜನ್ಮದ ಪಾಪಗಳು ಕೂಡ ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ. ಈ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿದರೆ ಮೋಕ್ಷ ಪ್ರಾಪ್ತಿ ಸಾಧ್ಯ ಎಂದು ನಂಬಲಾಗಿದೆ. ಈಗ ಮೋಹಿನಿ ಏಕಾದಶಿಯ ಒಂದು ಪೌರಾಣಿಕ ಕಥೆ ಕೇಳೋಣ. ಒಂದು ದಿನ ದುರ್ವಾಸ ಮಹರ್ಷಿಯವರಿಗೆ ದೇವಿಯ ಆಶೀರ್ವಾದದಿಂದ ಒಂದು ಪವಿತ್ರ ಮಾಲೆ ಸಿಕ್ಕಿತ್ತು. ಅದು ಸಾಮಾನ್ಯ ಹೂಮಾಲೆ ಅಲ್ಲ. ಅದು ದೇವಿಯ ಕೃಪೆಯ ಸಂಕೇತವಾಗಿತ್ತು. ಮಹರ್ಷಿಗಳು ಆ ಮಾಲೆಯನ್ನು ಇಂದ್ರದೇವನಿಗೆ ಕೊಟ್ಟಿದ್ದರು. ಇಂದ್ರದೇವನು ಆ ಮಾಲೆಯ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಅವನು ಅದನ್ನು ಗೌರವದಿಂದ ಇಟ್ಟುಕೊಳ್ಳಬೇಕಾಗಿತ್ತು. ಆದರೆ ಅದನ್ನು ತನ್ನ ಆನೆ ಐರಾವತನ ತಲೆಯ ಮೇಲೆ ಹಾಕಿದ್ದನು. ಆನೆ ಅದನ್ನು ನೆಲಕ್ಕೆ ಬೀಸಾಡಿತ್ತು ಮತ್ತು ತುಳಿದು ಹಾಕಿತ್ತು. ಇದನ್ನು ನೋಡಿ ದುರ್ವಾಸ ಮಹರ್ಷಿಗಳು ಕೋಪಗೊಂಡರು. ಏಕೆಂದರೆ ಅದು ದೇವಿಯ ಆಶೀರ್ವಾದದ ಸಂಕೇತ. ಅದನ್ನು ಅವಮಾನ ಮಾಡಲಾಗಿದೆ. ಅವರು ಇಂದ್ರನಿಗೆ ಶಾಪ ಕೊಟ್ಟರು. ನಿನ್ನ ಅಹಂಕಾರದ ಕಾರಣದಿಂದ ನೀನು ನಿನ್ನ ಶಕ್ತಿ, ಐಶ್ವರ್ಯ ಎಲ್ಲವನ್ನೂ ಕಳೆದುಕೊಳ್ಳುತ್ತಿ. ಮುಂದೆ ಈ ಶಾಪದ ಪರಿಣಾಮವಾಗಿ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡರು. ಅಸುರರು ಬಲಿಷ್ಠರಾದರು. ಸ್ವರ್ಗಲೋಕ ದುರ್ಬಲವಾಯಿತು. ಇಂದ್ರ ಮತ್ತು ದೇವತೆಗಳು ಸಂಕಷ್ಟಕ್ಕೆ ಸಿಲುಕಿದರು. ಆವಾಗ ಎಲ್ಲ ದೇವತೆಗಳು ಸೇರಿ ಶ್ರೀ ವಿಷ್ಣು ಅವರ ಬಳಿ ಸಹಾಯ ಕೇಳಿದ್ದರು. ಆಗ ಶ್ರೀ ವಿಷ್ಣು ಅವರು ಹೀಗೆ ಹೇಳುತ್ತಾರೆ: ಕ್ಷೀರಸಾಗರ ಮಂಥನ ಮಾಡಿ ಅಮೃತವನ್ನು ಪಡೆಯಿರಿ. ಅದನ್ನು ಕುಡಿದರೆ ನೀವು ಅಮರರಾಗುತ್ತೀರಿ ಎಂದು ಶ್ರೀ ವಿಷ್ಣು ದೇವರು ಹೇಳುತ್ತಾರೆ. ದೇವರು ಮತ್ತು ಅಸುರರು ಸೇರಿ ಮಂಥನ ಆರಂಭಿಸಿದರು. ಈ ಘಟನೆಯನ್ನು ಸಮುದ್ರ ಮಂಥನ ಎಂದು ಕರೆಯುತ್ತಾರೆ. ಮಂಥನದಿಂದ ಅನೇಕ ಅಮೂಲ್ಯ ವಸ್ತುಗಳು ಹೊರಬಂದವು. ಮಂಥನದಿಂದ ಹೊರಬಂದ ಅಮೂಲ್ಯ ವಸ್ತುಗಳಲ್ಲಿ ಶ್ರೀ ಲಕ್ಷ್ಮೀದೇವಿ, ಕಾಮಧೇನು, ಪಾರಿಜಾತ ಮತ್ತು ಕೊನೆಗೆ ಅಮೃತದ ಕಲಶ. ಅಮೃತದ ಕಲಶ ಹೊರಬಂದ ಕ್ಷಣವೇ ಅಸುರರು ಅದನ್ನು ತೆಗೆದುಕೊಂಡರು. ದೇವತೆಗಳು ಮತ್ತೆ ಸಂಕಟಕ್ಕೆ ಸಿಲುಕಿದರು. ಆವಾಗ ಶ್ರೀ ವಿಷ್ಣು ಅವರು ಅದ್ಭುತವಾದ ಸುಂದರ ಮಹಿಳೆಯ ರೂಪ ತಾಳಿದ್ದರು. ಅದೇ ಮೋಹಿನಿ ಅವತಾರ. ಮೋಹಿನಿ ರೂಪವು ಅಷ್ಟು ಆಕರ್ಷಕವಾಗಿತ್ತು. ಅಸುರರು ಆಕೆಯ ಮೇಲೆ ಮೋಹಿತರಾದರು. ಆಕೆಯ ಮಾತು ಕೇಳಲು ಸಿದ್ಧರಾದರು. ಮೋಹಿನಿ ಹೇಳಿದಳು: ನಾನು ಅಮೃತವನ್ನು ಸರಿಯಾಗಿ ಹಂಚುತ್ತೇನೆ. ನೀವು ಎಲ್ಲರೂ ಸಾಲಾಗಿ ಕುಳಿತುಕೊಳ್ಳಿ. ಅಸುರರು ಅವಳ ಮಾತಿಗೆ ಒಪ್ಪಿಕೊಂಡರು. ಮೋಹಿನಿ ಚತುರತೆಯಿಂದ ದೇವತೆಗಳಿಗೆ ಮಾತ್ರ ಅಮೃತ ನೀಡಲು ಶುರು ಮಾಡಿದ್ದರು. ಅಸುರನು ಮೋಹಿನಿಯನ್ನು ನೋಡುತ್ತಾ ಕುಳಿತುಕೊಂಡಿದ್ದರು.
ಅಸುರರನ್ನು ಮೋಸಗೊಳಿಸಿದಳು. ಆದರೆ ಒಬ್ಬ ಅಸುರನು ದೇವತೆಗಳ ರೂಪದಲ್ಲಿ ಕುಳಿತುಕೊಂಡು ಅಮೃತ ಕುಡಿದನು. ಅವನ ಹೆಸರು ರಾಹು. ಆದರೆ ಸೂರ್ಯದೇವ ಮತ್ತು ಚಂದ್ರದೇವ ಅವನನ್ನು ಗುರುತಿಸಿದ್ದರು. ತಕ್ಷಣವೇ ಶ್ರೀ ವಿಷ್ಣು ಅವನ ತಲೆಯನ್ನು ಕತ್ತರಿಸಿದರು. ಅವನ ತಲೆ ಭಾಗ ರಾಹು, ದೇಹ ಭಾಗ ಕೇತು ಎಂದು ಪ್ರಸಿದ್ಧವಾಯಿತು. ದೇವತೆಗಳು ಅಮೃತವನ್ನು ಕುಡಿದು ಅಮರರಾದರು. ಈ ಕಥೆಯ ನೆನಪಿಗಾಗಿ ಮೋಹಿನಿ ಏಕಾದಶಿ ಆಚರಿಸಲಾಗುತ್ತದೆ. ಮೋಹ ಆಕರ್ಷಣೆ ನಮ್ಮನ್ನು ತಪ್ಪು ದಾರಿಗೆ ಕರೆದುಕೊಂಡು ಹೋಗುತ್ತದೆ. ಇದು ಮೋಹಿನಿ ಏಕಾದಶಿಯ ಮಹತ್ವ ಮತ್ತು ಪೌರಾಣಿಕ ಕಥೆ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.